ಲೋಕಲ್ ಮಾತು ಏನಪ್ಪಾ ಅಂತಂದ್ರೆ ತಲೆ ಮೇಲೆ ಬಿದ್ದ ಮೊಟ್ಟೆ ಮುನಿರತ್ನ ಲೊಟ್ಟೆ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಆಸಿಡ್ ಅಂತ ಹೇಳ್ತಾ ಇದ್ದಂಗೆ ತಲೆ ಮೇಲೆ ಮೊಟ್ಟೆ ಬೀಳತ್ತೆ. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳು ಕಡಿಮೆಯಾಗಿದ್ವು, ಈಗ ಶಾಸಕ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ. ಒಳ್ಳೆ ಸಿನಿಮಾಗಳಿಲ್ಲ ಅಂಥೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂಥೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಕೈ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನೂ ಇಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಬಿತ್ತರಿಸಿದಿರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂಥ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದನ್ನು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪಾಪ ಸಿ.ಟಿ. ರವಿ ಅವರಿಗೆ ಅವ್ರ ತಾಯಿ ನೆನಪಾಗಲಿಲ್ಲ ಅಂತ ಕಾಣಿಸ್ತದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಪ್ಕೊಳ್ಳೋದಾದ್ರೆ ಮತ್ತೊಮ್ಮೆ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನ ಈಗಾಗಲೇ SIT ಅವರು ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟ್ನಲ್ಲಿ ದೃಢಪಡಿಸಿದ್ದಾರೆ. ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ, ಅವರ ಹೆಂಡತಿಯರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು. ನೋಡಿ, ಬಿಜೆಪಿನಲ್ಲಿ ಅಂತೆಂಥ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದಾರಲ್ಲ, DK ಶಿವಕುಮಾರ್ ಅವ್ರ ಏನೋ ವಿಚಾರ ಎತ್ಕೊಂಡು. ನಾನು ಮಾತಾಡಲ್ಲ ಅಂತಿದ್ದೆ, ನನ್ನ ವಿಚಾರಗಳು ಯಾವುದು ಹೇಳ್ಬಾರ್ದು, ಇಂಥ ಕೊಳಕು ವಿಚಾರಗಳನ್ನ ಹೇಳ್ಬಾರ್ದು ಅಂತಿದ್ದೆ. ಅವರೇ ನೆನ್ಪು ಮಾಡಿಕೊಟ್ಟಿದ್ದಾರೆ. ಲೋಕಲ್ ಮಾತು ಏನಪ್ಪಾ ಅಂತಂದ್ರೆ ತಲೆ ಮೇಲೆ ಬಿದ್ದ ಮೊಟ್ಟೆ ಮುನಿರತ್ನ ಲೊಟ್ಟೆ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಆಸಿಡ್ ಅಂತ ಹೇಳ್ತಾ ಇದ್ದಂಗೆ ತಲೆ ಮೇಲೆ ಮೊಟ್ಟೆ ಬೀಳತ್ತೆ. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳು ಕಡಿಮೆಯಾಗಿದ್ವು, ಈಗ ಶಾಸಕ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ. ಒಳ್ಳೆ ಸಿನಿಮಾಗಳಿಲ್ಲ ಅಂಥೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂಥೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಕೈ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನೂ ಇಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಬಿತ್ತರಿಸಿದಿರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂಥ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪಾಪ ಸಿ.ಟಿ. ರವಿ ಅವರಿಗೆ ಅವ್ರ ತಾಯಿ ನೆನಪಾಗಲಿಲ್ಲ ಅಂತ ಕಾಣಿಸ್ತದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಪ್ಕೊಳ್ಳೋದಾದ್ರೆ ಮತ್ತೊಮ್ಮೆ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನ ಈಗಾಗಲೇ SIT ಅವರು ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟ್ನಲ್ಲಿ ದೃಢಪಡಿಸಿದ್ದಾರೆ. ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ, ಅವರ ಹೆಂಡತಿಯರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು. ನೋಡಿ, ಬಿಜೆಪಿನಲ್ಲಿ ಅಂತೆಂಥ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದಾರಲ್ಲ, DK ಶಿವಕುಮಾರ್ ಅವ್ರ ಏನೋ ವಿಚಾರ ಎತ್ಕೊಂಡು. ನಾನು ಮಾತಾಡಲ್ಲ ಅಂತಿದ್ದೆ, ನನ್ನ ವಿಚಾರಗಳು ಯಾವುದು ಹೇಳ್ಬಾರ್ದು, ಇಂಥ ಕೊಳಕು ವಿಚಾರಗಳನ್ನ ಹೇಳ್ಬಾರ್ದು ಅಂತಿದ್ದೆ. ಅವರೇ ನೆನ್ಪು ಮಾಡಿಕೊಟ್ಟಿದ್ದಾರೆ. ಲೋಕಲ್ ಮಾತು ಏನಪ್ಪಾ ಅಂತಂದ್ರೆ ತಲೆ ಮೇಲೆ ಬಿದ್ದ ಮೊಟ್ಟೆ ಮುನಿರತ್ನ ಲೊಟ್ಟೆ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಆಸಿಡ್ ಅಂತ ಹೇಳ್ತಾ ಇದ್ದಂಗೆ ತಲೆ ಮೇಲೆ ಮೊಟ್ಟೆ ಬೀಳತ್ತೆ. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳು ಕಡಿಮೆಯಾಗಿದ್ವು, ಈಗ ಶಾಸಕ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ.
ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ. ಒಳ್ಳೆ ಸಿನಿಮಾಗಳಿಲ್ಲ ಅಂಥೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂಥೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನೂ ಇಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಬಿತ್ತರಿಸಿದಿರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂಥ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದನ್ನು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪಾಪ CT ರವಿ ಅವರಿಗೆ ಅವ್ರ ತಾಯಿ ನೆನಪಾಗಲಿಲ್ಲ ಅಂತ ಕಾಣಿಸ್ತದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಪ್ಕೊಳ್ಳೋದಾದ್ರೆ ಮತ್ತೊಮ್ಮೆ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನ ಈಗಾಗಲೇ SIT ಅವರು ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟ್ನಲ್ಲಿ ದೃಢಪಡಿಸಿದ್ದಾರೆ. ತಾಯಂದಿರನ್ನ, ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ, ಅವರ ಹೆಂಡತಿಯರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು. ನೋಡಿ, ಬಿಜೆಪಿನಲ್ಲಿ ಅಂತೆಂಥ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಅವ್ರ ಬಗ್ಗೆನೂ ಪ್ರಸ್ತಾಪ ಮಾಡಿದಾರಲ್ಲ, DK ಶಿವಕುಮಾರ್ ಅವ್ರ ಏನೋ ವಿಚಾರ ಎತ್ಕೊಂಡು. ನಾನು ಮಾತಾಡಲ್ಲ ಅಂತಿದ್ದೆ, ನಾನು ವಿಚಾರಗಳು ಯಾವುದು ಹೇಳ್ಬಾರ್ದು, ಇಂಥ ಕೊಳಕು ವಿಚಾರಗಳನ್ನ ಹೇಳ್ಬಾರ್ದು ಅಂತಿದ್ದೆ. ಅವರೇ ನೆನ್ಪು ಮಾಡಿಕೊಟ್ಟಿದ್ದಾರೆ. ಲೋಕಲ್ ಮಾತು ಏನಪ್ಪಾ ಅಂತಂದ್ರೆ, ತಲೆ ಮೇಲೆ ಬಿದ್ದ ಮೊಟ್ಟೆ ಮುನಿರತ್ನ ಲೊಟ್ಟೆ, ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ DK ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಆಸಿಡ್ ಅಂತ ಹೇಳ್ತಾ ಇದ್ದಂಗೆ ತಲೆ ಮೇಲೆ ಮೊಟ್ಟೆ ಬೀಳತ್ತೆ. ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾಗಳು ಕಡಿಮೆಯಾಗಿದ್ವು, ಈಗ ಶಾಸಕ ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ DK ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ. ಒಳ್ಳೆ ಸಿನಿಮಾಗಳಿಲ್ಲ ಅಂಥೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂಥೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನೂ ಇಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಬಿತ್ತರಿಸಿದಿರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂಥ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪಾಪ CT ರವಿ ಅವರಿಗೆ ಅವ್ರ ತಾಯಿ ನೆನಪಾಗಲಿಲ್ಲ ಅಂತ ಕಾಣಿಸ್ತದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಪ್ಕೊಳ್ಳೋದಾದ್ರೆ ಮತ್ತೊಮ್ಮೆ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನ ಈಗಾಗಲೇ SIT ಅವರು ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟ್ನಲ್ಲಿ ದೃಢಪಡಿಸಿದ್ದಾರೆ. ತಾಯಂದಿರನ್ನ, ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ, ಅವರ ಹೆಂಡತಿಯರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು.